ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿನ್ನೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ HK ಮತ್ತು ನಾನ್ HK ಎರಡೂ ವಿಭಾಗದಲ್ಲಿ ಎಕ್ಸಾಮನ್ನು ನಡೆಸಲಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿತ್ತು, ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೇಳಲಾಗಿತ್ತು, ಇದಕ್ಕೆ ಇರುವಂತಹ ಕಟ್ ಆಫ್ ಎಷ್ಟಾಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸನ್ನು ಮಾಡೋಣ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು, HK ಮತ್ತು ನಾನ್ HK ಎಲ್ಲ ಕ್ಯಾಟಗರಿಗಳಲ್ಲಿ ಎಷ್ಟು ಕಟ್ ಆಫ್ ಆಗ್ಬೋದು ಅನ್ನೋದರ ಕೆಲವೊಂದಿಷ್ಟು ಅಂದಾಜನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದೇ ಫೈನಲ್ ಅಲ್ಲ, ಕ್ವಶನ್ ಪೇಪರ್ ಪ್ಯಾಟರ್ನ ಅನಲೈಸಿಸ್ನ ಆಧಾರದ ಮೇಲೆ ಈ ಒಂದು ನಂಬರನ್ನು ತೆಗೆದುಕೊಳ್ಳಲಾಗಿದೆ. ಇದರಲ್ಲಿ 1 ರಿಂದ 2 ಮಾರ್ಕ್ಸ್ ಆಚೆ ಈಚೆ ಆಗ್ಬೋದು. ನಿಜವಾದ ಕಟ್ ಆಫ್ ಬರೋವರೆಗೂ ನೀವು ಕಾಯಬೇಕಾಗುತ್ತೆ. ಸೊ ನೋಡಿ, ಕಟ್ ಆಫನ್ನು ನೋಡೋದಕ್ಕಿಂತ ಮುಂಚೆ ಆ ಒಂದು ಕ್ವಶನ್ ಪೇಪರನ್ನು ಯಾವ ರೀತಿಯಾಗಿ ತಯಾರು ಮಾಡಲಾಗಿತ್ತು ಅನ್ನೋದನ್ನು ನೋಡೋಣ. PC ಸಿವಿಲ್ ಕ್ವಶನ್ ಪೇಪರ್ ಅಂತ ಇದೆ. ಇದರಲ್ಲಿ ಇರುವಂತಹ 100 ಕ್ವಶನ್ಗಳಲ್ಲಿ 50 ಕ್ವಶನ್ಸ್ಗಳನ್ನು ಡೈರೆಕ್ಟಾಗಿ ತೆಗೆಯಲಾಗಿತ್ತು. ಅಂದರೆ ಮುಂಚೆ ನಾವು ಡಿಸ್ಕಷನ್ ಮಾಡಿದ ಹಾಗೆ KEAದವರು ಈ ಒಂದು ಎಕ್ಸಾಮನ್ನು ನಡೆಸ್ತಿರೋದ್ರಿಂದ ಕ್ವಶನ್ಗಳು ಅಪ್ಲೈಡ್ ಕ್ವಶನ್ ಆಗಿರ್ತವೆ ಮತ್ತು ಟ್ವಿಸ್ಟ್ ಆಗಿ ಈ ಒಂದು ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗುತ್ತೆ ಅಂತ ಅಂದುಕೊಂಡಿದ್ವಿ. ಆದರೆ ಇಲ್ಲಿ KEA ಡಿಪಾರ್ಟ್ಮೆಂಟ್ ಅವರು ಏನು ಮಾಡಿದ್ದಾರೆ ಅಂದರೆ, ಒಂದು 50% ಇರುವಂತಹ 100 ಕ್ವಶನ್ಗಳಲ್ಲಿ 50% ಡೈರೆಕ್ಟ್ ಆಗಿರುವಂತಹ ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗಿದೆ. ಕ್ವಶನ್ ಪೇಪರ್ ನೋಡಿದರೆ ಈಸಿನೇ ಅನ್ನಿಸ್ತಾ ಇತ್ತು, ಆದರೆ ಹೊಸದಾಗಿರ್ತಕ್ಕಂಥ ಶಬ್ದಗಳನ್ನು ಆ್ಯಡ್ ಮಾಡಿರೋದ್ರಿಂದ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಆ ಒಂದು ಪೇಪರನ್ನು ಓದೋದಕ್ಕೆ ಟೈಮ್ ಕೂಡ ಸಾಕಾಗಿಲ್ಲ. ಇರುವಂತಹ 90 ನಿಮಿಷ ಆ ಒಂದು ಕ್ವಶನ್ ಪೇಪರ್ ಬಿಡಿಸೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಇನ್ನುಳಿದಂತೆ ಸ್ಟೇಟ್ಮೆಂಟ್ ಬೇಸ್ಡ್ ಇರುವಂತಹ ಕ್ವಶನ್ಗಳನ್ನು ಕೇಳಲಾಗಿತ್ತು. ಮ್ಯಾಚ್ ದ ಫಾಲೋವಿಂಗ್ ಇದು ಮತ್ತು ಮೆಂಟಲ್ ಎಬಿಲಿಟಿ. ಇವುಗಳನ್ನು ಮೆಂಟಲ್ ಎಬಿಲಿಟಿಗಳಲ್ಲಿ ಹೊಸದಾಗಿರ್ತಕ್ಕಂಥ ಟ್ರಿಕ್ಗಳನ್ನು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೂಡ ಅವರು ಟ್ರೈ ಮಾಡಿದ್ದಾರೆ. ಇದಾದ ಮೇಲೆ ಎಲ್ಲ ಅಭ್ಯರ್ಥಿಗಳ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಇರುವ 90 ನಿಮಿಷದಲ್ಲಿ ಈ ಒಂದು ಕ್ವಶನ್ ಪೇಪರನ್ನು ಎಷ್ಟೋ ವಿದ್ಯಾರ್ಥಿಗಳಿಂದ ಬಿಡಿಸೋದಕ್ಕೆ ಆಗಲಿಲ್ಲ ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತಂದರೆ ಹೊಸ ಶಬ್ದಗಳನ್ನು ಮೆನ್ಷನ್ ಮಾಡಿರೋದ್ರಿಂದ ಕರೆಂಟ್ ಅಫೇರ್ಸ್ ವಿಭಾಗಕ್ಕೆ ಬಂದರೆ ಸಿಂಪಲ್ ಆಗಿರ್ತಕ್ಕಂಥ ಬೇಸಿಕ್ ಅಂದರೆ ಇದು ಇಂಪಾರ್ಟೆಂಟ್ ಅಲ್ಲ ಎನ್ನುವಂತಹ ಕರೆಂಟ್ ಅಫೇರ್ಸನ್ನು ನಾವೇನು ಬಿಟ್ಟು ಇಂಪಾರ್ಟೆಂಟ್ ಆಗಿರುವುದನ್ನು ಓದಿರ್ತೀವೋ ನಾವೇನು ಬಿಟ್ಟಿರ್ತೇವೆ ಅದ್ರ ಮೇಲೆ ಇಲ್ಲಿ ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗಿದೆ. ಅಷ್ಟು ಬೇಸಿಕ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಕ್ವಶನನ್ನು ಇಲ್ಲಿ ಕೇಳಲಾಗಿತ್ತು. ಮತ್ತು ಎಲ್ಲ ವಿಭಾಗದಲ್ಲಿಯೂ ಕೂಡ ಹಿಸ್ಟ್ರಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮತ್ತು ಜಿಯೋಗ್ರಫಿ ಆಗಿರ್ಬೋದು, ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನೀವು ಯಾವುದೇ ವಿಭಾಗದಲ್ಲೂ ಕೂಡ ತಗೊಂಡ್ರೂ ಕೂಡ ಡೈರೆಕ್ಟ್ ಆಗಿರುವಂತಹ ಕ್ವಶನ್ಗಳಿದ್ದಾವೆ. ಆದರೆ ಕ್ವಶನ್ಗಳನ್ನು ಟ್ವಿಸ್ಟ್ ಮಾಡಿ ಕೇಳಲಾಗಿದೆ. ಹಾಗಾಗಿ ಎಷ್ಟೋ ಅಭ್ಯರ್ಥಿಗಳಿಗೆ ಇದು ತುಂಬಾ ಟಫ್ ಅನಿಸಿದರೂ ಕೂಡ ಸ್ವಲ್ಪ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಕೂಡ ಆಗಿತ್ತು. ಯಾರು ಇರುವಂತಹ 90 ನಿಮಿಷದಲ್ಲಿ ಕ್ವಶನ್ ಪೇಪರನ್ನು ಬಿಡಿಸುವಂತಹ ಕಲೆಯನ್ನು ಕರಗತ ಮಾಡಿಕೊಂಡಿರ್ತಾರೋ ಅವರಿಗೆ ಇದು ಈಸಿ ಆಗುತ್ತೆ. ಏನಿಲ್ಲ ಅಂದರೂ 2 ರಿಂದ 3 ಬಾರಿ ಆ ಒಂದು ಕ್ವಶನ್ ಪೇಪರ್ ಬಿಡಿಸುವಂತಹ ಕೌಶಲ್ಯ ಯಾರಿಗಿರುತ್ತೋ ಅಷ್ಟು ಸ್ಪೀಡಾಗಿ ಕ್ವಶನ್ ಪೇಪರನ್ನು ಯಾರು ಬಿಡಿಸ್ತಾ ಇದ್ರೋ ಅವರಿಗೆ ಈ ಒಂದು ಕ್ವಶನ್ ಪೇಪರ್ ಈಸಿ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ತುಂಬ ಈಸಿ ಕೂಡ ಅಲ್ಲ. ಈಸಿ ಅನಿಸಿದರೆ ಈಸಿ, ಟಫ್ ಅನಿಸಿದರೆ ಟಫ್, ಆ ರೀತಿಯಾಗಿರ್ತಕ್ಕಂಥ ಕ್ವಶನ್ ಪೇಪರನ್ನು KEAದವರು ತೆಗೆದಿದ್ದಾರೆ. ಈ ಒಂದು ಕ್ವಶನ್ ಪೇಪರ್ ಬಿಡಿಸುವಂತಹ ಸ್ಕಿಲ್ ಯಾರ ಹತ್ರ ಇರುತ್ತೋ ಅವರಿಗೆ ಈ ಒಂದು ಕ್ವಶನ್ ಪೇಪರ್ ತುಂಬಾ ಈಸಿಯಾಗಿರುತ್ತೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಇರೋ 90 ನಿಮಿಷದಲ್ಲಿ ಇದನ್ನು ಬಿಡಿಸೋದಕ್ಕೆ ಆಗಿಲ್ಲ. ಹಾಗಾಗಿ ಇದರ ಒಂದು ಬೇಸ್ ಮೇಲೆ ಆ ಒಂದು ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡೋದಾದರೆ ನೋಡಿ, ನಾನ್ HK ಬಂದು 70 ರಿಂದ 75 ನಿಲ್ಲುವಂತಹ ಸಾಧ್ಯತೆ ಇರುತ್ತೆ GM ಅಲ್ಲಿ. ಹಾಗೆ HK ಬಂದು 68 ರಿಂದ 75 ಇರುವಂತಹ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದರಲ್ಲಿ ಇರುವಂತಹ ಕೆಲವೊಂದಿಷ್ಟು ಗೊಂದಲಗಳಿಂದಾಗಿ ಕೆಲವೊಂದಿಷ್ಟು ಸೆಂಟರ್ಗಳಲ್ಲಿ ಅಭ್ಯರ್ಥಿಗಳು ಎಕ್ಸಾಮನ್ನೇ ಬರೆದಿಲ್ಲ, OMR ಅನ್ನು ತಗೊಂಡು ಹೊರಗಡೆ ಬಂದಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಇಲ್ಲಿ ನಾನ್ HKದಲ್ಲಿ ಕೇವಲ 93% ಅಭ್ಯರ್ಥಿಗಳು ಮಾತ್ರ ಎಕ್ಸಾಮನ್ನು ಬರೆದಿದ್ದಾರೆ. ಇನ್ನುಳಿದಂತೆ 7% ಅಭ್ಯರ್ಥಿಗಳು ಎಕ್ಸಾಮ್ಗೆ ಗೈರು ಹಾಜರಾಗಿದ್ದಾರೆ. ಹಾಗೆ ಈ ಒಂದು HK ವಿಭಾಗದಲ್ಲಿ 94% ಅಭ್ಯರ್ಥಿಗಳು ಮಾತ್ರ ಎಕ್ಸಾಮನ್ನು ಬರೆದಿದ್ದಾರೆ. ಇನ್ನು 6% ಅಭ್ಯರ್ಥಿಗಳು ಎಕ್ಸಾಮ್ಗೆ ಗೈರು ಆಗಿದ್ದಾರೆ. ಹಾಗಾಗಿ ಇಲ್ಲಿ ನಿಮಗೆ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಇನ್ನುಳಿದಂತೆ ಈ ಒಂದು ಎಕ್ಸಾಮನ್ನು ಅಟೆಂಪ್ಟ್ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಬಂದಿರುವಂತಹ ಅಭ್ಯರ್ಥಿಗಳು ಕೂಡ ಒಂದು 50% ಇರ್ತಾರೆ. ಹಾಗೆ ಬಂದರೆ ಬಂದು ಹೋದರೆ ಹೋಯ್ತು,
ಎಷ್ಟಾದರೂ ಬಂದಷ್ಟು ಬರಲಿ ಅನ್ನುವಂತಹ ಅಭ್ಯರ್ಥಿಗಳು 30% ಇರ್ತಾರೆ. ಇಲ್ಲಿ ಈ ಒಂದು ಪರೀಕ್ಷೆಯನ್ನು ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡಿರುವಂತಹ ಅಭ್ಯರ್ಥಿಗಳು ಕೇವಲ 20% ಮಾತ್ರ. ಹಾಗಾಗಿ ಆ ಒಂದು 20% ಅಭ್ಯರ್ಥಿಗಳೇನಿದ್ದಾರೆ ಅಷ್ಟು ಜನರಲ್ಲಿ ನಿಮಗೆ ಇರುವಂತಹ ಒಂದು ಕಾಂಪಿಟೇಷನ್ ಇರುತ್ತೆ. ಅಷ್ಟರಲ್ಲಿ ನೋಡೋದಾದರೆ ನಾನ್ HK ಪೇಪರಲ್ಲಿ ಜಾಸ್ತಿ ಪೋಸ್ಟ್ ಮತ್ತು ಜಾಸ್ತಿ ಅಪ್ಲೈ ಮಾಡಿರೋದ್ರಿಂದ 70ರಿಂದ 75 ಮಾರ್ಕ್ಸ್ ಏನಾದರೂ ಬಂದರೆ ನೀವು ಸೇಫ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕ್ಯಾಟಗರಿ ವೈಸ್ ಬಂದರೆ ಈ 70ಕ್ಕಿಂತ ಒಂದು 5 ಮಾರ್ಕ್ಸ್ ಕಡಿಮೆ ಆಗ್ಬೋದು. ಅಂದರೆ 65 ಮತ್ತು 66ರ ಆಸುಪಾಸಿನಲ್ಲಿ ಆ ಕ್ಯಾಟಗರಿ ಒಳಗೆ ನಿಮಗೆ 2ರಿಂದ 3 ಅಥವಾ 4 ಮಾರ್ಕ್ಸ್ ಕಡಿಮೆ ಆಗಿ 65ರವರೆಗೆ ನಿಮಗೆ ಬರ್ಬೋದು ಕ್ಯಾಟಗರಿಗಳಲ್ಲಿ, ಕೆಲವೊಂದಿಷ್ಟು ಕ್ಯಾಟಗರಿಗಳಲ್ಲಿ. ಇನ್ನು GML ಬಂದರೆ 75 ಅಂತೂ ಮಿನಿಮಮ್ ಆಗಿ ಬರುವಂತಹ ಸಾಧ್ಯತೆ ಇರುತ್ತೆ. ತುಂಬ ಇಂಟೆಲಿಜೆಂಟ್ ಇರುವಂತಹ 2ರಿಂದ 3 ವರ್ಷ ಓದಿರುವಂತಹ, ಅದಕ್ಕಿಂತ ಹೆಚ್ಚಾಗಿ ಆ ಒಂದು ಕ್ವಶನ್ ಪೇಪರ್ ಬಿಡಿಸುವಂತಹ ಸಾಮರ್ಥ್ಯ, ಸ್ಕಿಲ್ ಯಾರಿಗೆ ಗೊತ್ತಿರುತ್ತೋ ಅವರು 70ರಿಂದ 75 ಬರುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ +2 ಹೆಚ್ಚಾದರೂ ಹೆಚ್ಚಾಗ್ಬೋದು. ನೋಡೋಣ ಈ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ಮೇಲೆ ಇದೇನಾದರೂ 80 ಕ್ರಾಸ್ ಆಗುತ್ತಾ ಇಲ್ವಾ ಅಂತ. 95% ಇದು 80 ಕ್ರಾಸ್ ಆಗಲ್ಲ ಅಂತ ಅಂದ್ಕೊತೀವಿ. ಆದರೆ ಇನ್ನುಳಿದಂತೆ ಈ ಒಂದು ಕ್ವಶನ್ ಪೇಪರನ್ನು ನೋಡಿದಾಗ GML 70ರಿಂದ 75 ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು HK ಬಂದರೆ 68ರಿಂದ 75ರವರೆಗೆ ನಿಮಗೆ ಕಟ್ ಆಫ್ ನಿಲ್ಲುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾನ್ HK ಪೇಪರ್ಗೆ ಕಂಪೇರ್ ಮಾಡಿದ್ರೆ HK ಸ್ವಲ್ಪ ಈಸಿಯಾಗಿರುವಂತಹ ಕ್ವಶನ್ ಇತ್ತು, ಬಟ್ ಟ್ವಿಸ್ಟ್ ಆಗಿರುವಂತಹ ಕ್ವಶನ್ಗಳನ್ನು ಅಲ್ಲಿ ಕೇಳಲಾಗಿತ್ತು. ಆ ಒಂದು ಕ್ವಶನ್ ಪೇಪರನ್ನು ಬೇಗ ಓದಿ ಅರ್ಥ ಮಾಡಿಕೊಂಡು ಹಾಕಿರುವಂತಹ ಅಭ್ಯರ್ಥಿಗಳಿಗೆ 68ರಿಂದ 75 ನಿಲ್ಲುವಂತಹ ಸಾಧ್ಯತೆ ಇರುತ್ತೆ. ಕರ್ನಾಟಕದಲ್ಲಿ ಎಕ್ಸಾಮ್ ಬರೆದಿರುವಂತಹ ಎಷ್ಟೋ ಅಭ್ಯರ್ಥಿಗಳ ಕಂಪ್ಲೇಂಟ್ ಕೂಡ ಇದೆ. ಇರುವ 90 ನಿಮಿಷದಲ್ಲಿ ಈ ಒಂದು ಕ್ವಶನ್ ಪೇಪರನ್ನು ಅವರಿಗೆ ಸರಿಯಾಗಿ ಬಿಡಿಸೋದಕ್ಕೆ ಆಗಿಲ್ಲ. ಹಾಗಾಗಿ ಅವರು ಕೇವಲ ಒಂದು ಬಾರಿ ಮಾತ್ರ ಆ ಒಂದು ಕ್ವಶನ್ ಪೇಪರನ್ನು ಓದಿದ್ದಾರೆ. ಆದರೆ ಪ್ರತಿಯೊಂದು ಎಕ್ಸಾಮ್ ಪೇಪರನ್ನು ನೋಡೋದಾದರೆ ನೀವು ಕನಿಷ್ಠ ಅಂದರೂ 2 ಬಾರಿ ಆ ಒಂದು ಕ್ವಶನ್ ಪೇಪರನ್ನು 2 ರೌಂಡಲ್ಲಿ ಆ ಒಂದು ಕ್ವಶನ್ ಪೇಪರನ್ನು ನೀವು ಬಿಡಿಸ್ಬೇಕಾಗಿರುತ್ತೆ. ಆಗ ಮಾತ್ರ ಈ ಒಂದು ಕ್ವಶನ್ ಪೇಪರ್ಗಳಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯ ಆಗಿರುತ್ತೆ. ಇಷ್ಟು ಮಾರ್ಕ್ಸ್ ಏನಾದರೂ ಬಂತು ಅಂದರೆ ನಿಮಗೆ ಕ್ಯಾಟಗರಿ ವೈಸಲ್ಲಿ ಬಂದರೆ 64ರಿಂದ 68ರವರೆಗೆ ನಿಮಗೆ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ ಕ್ಯಾಟಗರಿಗಳಲ್ಲಿ. HK ಕ್ಯಾಟಗರಿಯಲ್ಲಿ ನೀವೇನಾದರೂ ಪೋಸ್ಟ್ಗಳನ್ನು ನೋಡೋದಾದರೆ 64ರಿಂದ 68 ಆಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲೂ ಕೂಡ 77ರಿಂದ 78 ಮಾರ್ಕ್ಸ್ ಹೋಗುವಂತಹ ಸಾಧ್ಯತೆ ಇರುತ್ತೆ. ಇವು ಕೇವಲ ಆ ಒಂದು ಕ್ವಶನ್ ಪೇಪರ್ ಅನಾಲೈಸಿಸ್ನ ಬೇಸ್ ಮೇಲೆ ಅಂದಾಜು ಮಾಡಿರತಕ್ಕಂಥ ಅಂಕಿ ಅಂಶಗಳಾಗಿರ್ತವೆ. ಇದರಿಂದ ಜಾಸ್ತಿನೂ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು. ಆದರೆ ಜಾಸ್ತಿ ಏನೋ ಹೆಚ್ಚು ಕಡಿಮೆ ಆಗೋದಿಲ್ಲ. 2ರಿಂದ 3 ಮಾರ್ಕ್ಸ್ಗಳು ಮಾತ್ರ ಹೆಚ್ಚು ಕಡಿಮೆ ಆಗ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ನಿಮಗೇನು OMR ಶೀಟ್ ಏನಿದೆ ಆ ಒಂದು OMR ಶೀಟನ್ನು KEA ಡಿಪಾರ್ಟ್ಮೆಂಟವರು ಹೇಳಿದ ಹಾಗೆಯೇ ಪರೀಕ್ಷೆ ಮುಗಿದ 24 ಗಂಟೆಗಳಲ್ಲಿ ಆ ಒಂದು ವೆಬ್ಸೈಟ್ಗೆ ನಿಮ್ಮ OMR ಶೀಟ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಅವ್ರು ಹೇಳಿದರು. ಅದೇ ರೀತಿಯಾಗಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಎಕ್ಸಾಮ್ ಸೆಂಟರ್ಗಳಲ್ಲಿ ನಡೆದಿರುವಂತಹ ಎಲ್ಲ ಅಭ್ಯರ್ಥಿಗಳ OMR ಶೀಟ್ಗಳನ್ನು ಈಗಾಗಲೇ KEA ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗಿದೆ. ನೀವು ಆ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿರುವಂತಹ ನಿಮ್ಮ ಆಲ್ ಟಿಕೆಟ್ ಮತ್ತು ಆಲ್ ಟಿಕೆಟ್ ನಂಬರನ್ನು ಹಾಕಿ ನಿಮ್ಮ OMR ಶೀಟನ್ನು ನೀವು ನೋಡ್ಕೋಬೋದು. ಇದು ನಂದು ಹೌದೋ ಅಲ್ವಾ, ಸರಿಯಾಗಿ ತುಂಬಿದ್ದು ಕರೆಕ್ಟಾಗಿದೆಯಾ ಇಲ್ವೋ ಎನ್ನುವಂತಹ ಮಾಹಿತಿಯನ್ನು ನೀವಲ್ಲಿ ಖಚಿತಪಡಿಸ್ಕೊಳ್ಬೋದು. ಇದಲ್ಲದೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ರಾಜ್ಯದ ಎಲ್ಲ ಅಭ್ಯರ್ಥಿಗಳ OMR ಶೀಟ್ಗಳ ಒಂದು ಒರಿಜಿನಲ್ ಕಾಪಿಯನ್ನು ನೀವು ಆ ಒಂದು ವೆಬ್ಸೈಟಲ್ಲಿ ನೋಡ್ಬೋದು. ಅಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗೊಂದಲಗಳು ಏನಾಗಿದ್ವು, ಕೆಲವೊಂದು ಸೆಂಟರ್ಗಳಲ್ಲಿ ಪೇಪರ್ ಲೇಟಾಗಿ ಕೊಟ್ಟಿರೋದಾಗಿರ್ಬೋದು ಅಥವಾ OMR ಶೀಟ್ ಅದರ ಬದಲಾಗಿರೋದಾಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಇದನ್ನು ಕ್ಯಾನ್ಸಲ್ ಮಾಡುವಂತಹ ಚಾನ್ಸಸ್ 99% ಇರೋದಿಲ್ಲ. ಯಾಕಂತಂದರೆ ಇದನ್ನು ಒಂದು ಎಕ್ಸಾಮ್ ಬರೆಸೋದಕ್ಕೆ ಅವ್ರಿಗೂ ಕೆಲವೊಂದಿಷ್ಟು ಫಾರ್ಮಾಲಿಟೀಸ್ಗಳೆಲ್ಲ ಇರ್ತವೆ. ಹಾಗೆ ಇನ್ನೊಂದು ಸಲ ಎಕ್ಸಾಮ್ ಮಾಡಬೇಕು ಅಂದರೂ ಕೂಡ ಅವರಿಗೆ
ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಎಕ್ಸಾಮನ್ನು ಅವರು ಆಲ್ಮೋಸ್ಟ್ ಕ್ಯಾನ್ಸಲ್ ಮಾಡೋದಿಲ್ಲ, ಎಕ್ಸಾಮ್ ಕೂಡ ಮಾಡೋದಿಲ್ಲ. ಹಾಗಾಗಿ ಇರುವುದರಲ್ಲೇ ಏನು ಸಮಸ್ಯೆಯನ್ನು ಬಗೆಹರಿಸಿ ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಇದಿಷ್ಟು ಕಟ್ ಆಫ್ ಏನಾದರೂ ಬಂದಿದ್ದರೆ, ಇಷ್ಟು ಮಾರ್ಕ್ಸಲ್ಲಿ ನಿಮ್ಮ OMR ಶೀಟ್ ಏನಾದರೂ ಇದ್ದರೆ ಅಲ್ಲಿ ನೀವು ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ ಇನ್ನೊಂದು ಚಾನ್ಸ್ ನಿಮಗೆ ಏನಂತಂದರೆ, HK ಮತ್ತು ನಾನ್ HK ಎರಡೂ ಡಿಪಾರ್ಟ್ಮೆಂಟ್ಗಳಲ್ಲಿ ಅಪ್ಲೈ ಮಾಡಿರುವಂತಹ ಅಭ್ಯರ್ಥಿಗಳು ಏನಾದರೂ, ಫಾರ್ ಎಕ್ಸಾಂಪಲ್ ಇಲ್ಲಿ HK ಮತ್ತು ನಾನ್ HK ಎರಡರಲ್ಲೂ ಅವ್ರ ಜಾಬ್ ಆಗಿದೆ, ಅವರು ಒಂದಕ್ಕೆ ಮಾತ್ರ ಹೋಗಬೇಕಾಗಿರುತ್ತೆ. ಹಾಗಾಗಿ ಅವರೇನಾದರೂ ನಾನ್ HKಯಲ್ಲಿ ಜಾಯ್ನ್ ಆದರೆ ಅವರ ಪೋಸ್ಟ್ ಏನಿದೆ ಅಲ್ಲಿ HKಯಲ್ಲಿ ಖಾಲಿಯಾಗುತ್ತೆ. ಆಗ ಇಲ್ಲಿರುವಂತಹ ಕಟ್ ಆಫ್ ಏನಿದೆ ಅದಕ್ಕಿಂತ ಕಡಿಮೆ ಬಂದಿರುವಂತಹ ಅಭ್ಯರ್ಥಿಗಳನ್ನು ಇಲ್ಲಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದೊಂದು ಚಾನ್ಸ್ ಏನಿದೆ, HK ಮತ್ತು ನಾನ್ HK ಈ ಎರಡೂ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿರುವಂತಹ ಅಭ್ಯರ್ಥಿಗಳೇನಾದರೂ ಒಂದು ಪೋಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಒಂದೇ ಪೋಸ್ಟ್ಗೆ ಅಪ್ಲೈ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಇದು ಅನುಕೂಲ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಷ್ಟು ಮಾರ್ಕ್ಸ್ಗಳಲ್ಲಿ ನಿಮ್ಮ OMR ಶೀಟ್ ಏನಾದರೂ ಇದ್ದರೆ ಇಷ್ಟು ಮಾರ್ಕ್ಸ್ ನಿಮ್ಗೆ ಏನಾದರೂ ಬರುತ್ತೆ. ನೀವು ಆಲ್ರೆಡಿ ನಿಮ್ಮ ಕೀ ಆನ್ಸರ್ಗಳನ್ನು ನೋಡ್ಕೊಂಡಿರ್ತಾರೆ. ಇವತ್ತು ಇಲ್ಲ ನಾಳೆ ಇನ್ನೆರಡು ದಿನಗಳಲ್ಲಿ ನಿಮಗೆ ಅಫಿಷಿಯಲ್ ಕೀ ಆನ್ಸರ್ಗಳನ್ನು ಕೂಡ ಬಿಡಲಾಗುತ್ತೆ. ಅದನ್ನು ನೀವು ಅನಲೈಸಿಸ್ ಮಾಡಿಕೊಂಡು ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದ್ರ ಮೇಲೆ ನೀವು ನಿಮ್ಮ ಭರವಸೆಯನ್ನು ಉಳಿಸ್ಕೋಬೇಕಾಗುತ್ತೆ. ಇದಿಷ್ಟು ಸ್ನೇಹಿತರೆ, ನಿನ್ನೆ ನಡೆದಿರುವಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ HK ಮತ್ತು ನಾನ್ HK ಎರಡೂ ವಿಭಾಗಗಳಲ್ಲಿ ಆ ಒಂದು ಕ್ಯಾಟಗರಿ ವೈಸ್ ಆಗಿರ್ಬೋದು ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅನ್ನೋದ್ರ ಮೇಲೆ ಇರುವಂತಹ ಮಾಹಿತಿ. ಇಲ್ಲಿ ಡಿಸ್ಟಿಕ್ ವೈಸನ್ನು ಅಕ್ಯುರೇಟಾಗಿ ಹೇಳೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ಆ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಿದಾಗ ಅಲ್ಲಿ ಒಂದೇ ಪೋಸ್ಟಿಗೆ ಹೋಗೋರು ಇರ್ತಾರೆ, ಅಥವಾ ಫಿಸಿಕಲ್ ಆಗದೆ ಇರೋರು ಇರ್ತಾರೆ, ಅಥವಾ ಎಲ್ಲ ಆದಮೇಲೂ ಕೂಡ ಡ್ಯೂಟಿಗೆ ಅಪಾಯಿಂಟ್ ಆಗದೆ ಇರೋರು ಕೂಡ ಇರ್ತಾರೆ. ಹಾಗಾಗಿ ಅಲ್ಲಿರುವಂತಹ ಕಟ್ ಆಫನ್ನು ಈಗಲೇ ಹೇಳೋದಕ್ಕೆ ಆಗೋದಿಲ್ಲ. ಇದು ಒಂದು ನಂಬರ್, ಆ್ಯಾವ್ರೇಜ್ ನಂಬರ್ ಆಗಿರ್ಬೋದು. ಇಷ್ಟರಲ್ಲಿ ನಿಮ್ಮ ಮಾರ್ಕ್ಸ್ ಏನಾದರೂ ಇದ್ದರೆ ನೀವು ಫಸ್ಟ್ ಲಿಸ್ಟ್ ಇಲ್ಲ ಸೆಕೆಂಡ್ ಲಿಸ್ಟಲ್ಲಿ ಕೂಡ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಷ್ಟೇನಾದರೂ ಬಂದಿದ್ದರೆ ನೀವು ಆಲ್ಮೋಸ್ಟ್ ಸೇಫ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.